ವಿಡಿಯೋಗೋಸ್ಕರ ಸಂಬಂಧನೇ ಇಲ್ಲ ಏನು ಮಾಡಿದ್ದು ಬರೋದು ನೋಡ್ಕೊಂಡ್ ಕೂತಿರೋದು. ಮಾತಾಡಿದ್ರು. ಏನಾದ್ರೂ ಮಾಡ್ಬೇಕು ಅಂತ ಬಂದಾಗ ಯೋಚನೆ ಮಾಡ್ಬಾರ್ದಂತೆ ಜಾಸ್ತಿ. ಅಂದ್ರೆ ಏನು ವಿಡಿಯೋ ಹೇಳ್ತಾ ಇದೀಯಾ? ನಿನಗೆ ಹೇಳ್ತಾ ಇದೀನಿ ಬೇಗ ಸ್ಟಾರ್ಟ್ ಮಾಡು ಅಂತ. ಇನ್ನು ಏನಿಲ್ಲ, ಎಲ್ಲ ನಾರ್ಮಲ್ ಅಷ್ಟೇ ಅಷ್ಟೇ. ಅಷ್ಟೇ, ಯಾವ್ದು ಬೇಕದ್ ತಗೊಳೋದು. ಇದೇನ್ ಮಮ್ಮಿ ಇದು? ವಿಡಿಯೋಗೋಸ್ಕರ ಸಂಬಂಧನೇ ಇಲ್ಲ ಏನು ಮಾಡಿದ್ದು ಬರೋದು ರೋಡಲ್ಲಿ ಕಸ ಎಲ್ಲ ಇದೇನು ಕ್ಲೋರೋಫಿಲ್ ಇಷ್ಟ ಏನದು? ಅದು ಕ್ಲೋರೋಫಿಲ್ಲ? ಇದು ಹಸಿರು ಅಂಶ ಇರೋದಲ್ಲ ಗುರು, ಕ್ಲೋರೋಫಿಲ್ ಅಂತಾರ ಅದನ್ನ. ಬಿಟ್ಬಿಡು, ಬೆಳಗ್ಗೆ ಇವತ್ತು ಪಾಪ ಅಡಿಗೆ ಮಾಡಕ್ ಬೇಕು ಅವಕ್ಕೆ. ಇಲ್ಲ ಮಚ್ಚ, ಫೋಟೋಸಿಂಥಸಿಸ್ ಅಂದ್ರೆ ಸೂರ್ಯದಿಂದ ಇದಾಗೋದು, ಅದಕ್ಕೆ ಗ್ರೀನ್ ಅಂಶ ಕೊಡೋದೇ ಕ್ಲೋರೋಫಿಲ್. ಅದಕ್ಕೆ ಬಯಾಲಜಿ ನೀನು ತಿಳ್ಕೊಂಡಿದೀನಿ. ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ. ಅದೆಲ್ಲ ಬಿಡಪ್ಪ. ಈಗ ಇಲ್ಲಿಗೆ ಬಂದು ಯಾಕೆ ಕರ್ಕೊಂಡ್ ಬಂದಿದ್ಯಾ? ಎಲ್ಲಿಗೆ? ಯಾವ್ದು ಇದು? ಹೆಸರುಘಟ್ಟ ಎಂತಕ್ಕೆ ಫೇಮಸ್ ಮಮ್? ಹೆಸರುಘಟ್ಟ ಏನಕ್ಕೆ ಫೇಮಸ್ ಅಂದ್ರೆ ಏನ್ ಹೇಳೋದು? ನಿಮ್ ಮನೆ ಹತ್ರ ಐತೆ ಅನ್ನೋದಕ್ಕೆ. ಇವತ್ತು ಯಾಕೆ ಇಷ್ಟ ಹತ್ರ ಐತೆ ಅನ್ನೋದು ಬೇಜಾರಾಯ್ತು ಕಣ. ಎಷ್ಟೊತ್ತ ಬರೋದಿಲ್ಲ ಸುಮ್ನೆ ಮುಂಚೆ ವಿಡಿಯೋಗೋಸ್ಕರ ಹೇಳಿದ್ದೆ ಇಲ್ಲ ಸತಿ ಹೇಳೋದು. ಹಿಂಗೆ ಹೇಳಿದಿದ್ರೆ ಎಲ್ಲ ಮೊದಲೇ ಪ್ರಿಪೇರ್ ಆಗಿ ಬರ್ಬೋದಾಗಿತ್ತು. ನಿಜ. ಇನ್ನ ಕಾಯಿಸ್ಬೋದಾಗಿತ್ತು. ಓಕೆ 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 ಏನು ವಿಡಿಯೋ ಮಾಡ್ತಾ ಇದ್ದಂತ ಓಕೆ ಒಂದಿನ ಓಕೆ ಸಾರಿ ಫಾರ್ಮಲ್ ಆಗಿ ಅಟ್ಲೀಸ್ಟ್ ವಿಡಿಯೋಗಾದ್ರೂ ಮಾತಾಡೋಣ ಅಂತ. ಹೆಂಗೆ ಮುಂಚೆ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಹಿಂಗೆ ಕ್ಲಿಕ್ ಆಗುತ್ತೆ ಅಂತೀಯ? ಕ್ಲಿಕ್ ಆಗ್ಬೇಕು ಅಂತ ಮಾಡ್ತಾ ಇಲ್ಲ, ಮತ್ತೆ ಕ್ಲಿಕ್ ಆಗ್ಬಾರ್ದು ಅಂತ ಮಾಡ್ತಾ ಇದೀಯ. ಕ್ಲಿಕ್ ಮಾಡಾದ್ಮೇಲೆ ಹೆಂಗು ಓಪನ್ ಆಗುತ್ತಲ್ಲ ವಿಡಿಯೋ, ಜನ ಕ್ಲಿಕ್ ಮಾಡಾದ್ಮೇಲೆ. ಇಂಥ UI ಫಿಲಮ್ ನೋಡ್ಕೊಂಡ್ ಬಂದಿದ್ದೀವಿ ನಮ್ಮ ಮನೆಯಲ್ಲಿ. ಹೆಂಗ ಅನಿಸ್ತು? UI ಫಿಲಮ್ ಏನೋ ಓದೆ ಫಸ್ಟ್ ಮೈಂಡಲ್ಲಿ ಪ್ರಿಪೇರ್ ಆಗ್ಬಿಟ್ಟಿದೆ. ಹೌದಾ? ಏನಾದ್ರೂ ಅರ್ಥ ಆಗಲ್ಲ ಬಿಡು, ಎಲ್ಲಾದ್ರೂ ಒಂದು ಇಡ್ತಾನೆ ಅಲ್ಲಿ ಇಲ್ಲಿ ಅಂತ. ಆದ್ರೂ ರಿವ್ಯೂ ಮಾಡಿ ನೆಗೆಟಿವ್ ಪಾಸಿಟಿವ್ ರಿವ್ಯೂ ಮಾಡಕ್ಕೆ ಆಗಲ್ಲ ಬಿಡು. ಯಾರು ಮಾಡ್ತಾನೂ ಇಲ್ಲ ಹಂಗೆ, ಎಲ್ಲಾರು UI ನೋಡಿ ಅಷ್ಟೇ. ಇನ್ನೊಂದ್ ಸ್ವಲ್ಪ ಜನ ಏನ್ ಹೇಳ್ತಾವ್ರೆ ಅಂದ್ರೆ, ಫಿಲಮ್ ಸುಮ್ನೆ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ರೆ, ಅಂದ್ರೆ ಅವನೇನ್ ಹೇಳ್ಬೇಕು ಅನ್ಕೊಂಡಿದ್ ನಾವು ಉಪೇಂದ್ರ, ಅದನ್ನ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ರೆ ಜನರಿಗೆ ಇನ್ನ ಬೇಗ ರೀಚ್ ಆಗೋದು. ಈಗ್ಲೂ ರೀಚ್ ಆಗೋದ್ ಗುರು, ನೆಕ್ಸ್ಟ್ ಬಿಡ್ತಾರಲ್ಲ. ನೆಕ್ಸ್ಟ್ ಬಟ್ ಲಾಸ್ಟ್ ಒಂದ್ 15 ನಿಮಿಷ ಹೆವಿ ಮಾತಾಡೋರೆ. ಹೌದಾ? ಅಂದ್ರೆ ಇದು ಮಕ್ಕೆ ಉಗಿದವ್ರು ಜನಕ್ಕೆ. ಆದ್ರೂ ಹೆವಿ ಕಾನ್ಸೆಪ್ಟ್ ಗುರು. ಬುದ್ಧಿವಂತರಾಗಿದ್ರೆ ಎದ್ದೋಗಿ, ದಡ್ಡರಾಗಿದ್ರೆ ಕೂತ್ಕೊಳ್ಳಿ. ಇವಾಗ ಎದ್ದೋಗ್ಬಿಟ್ರೆ ಅವನು ಅಲ್ಲಿ ಎದ್ದೋಗನ ಹಂಗಿಸ್ತಾರೆ, ಬುದ್ಧಿವಂತ ಹೋಯ್ತಾವ್ ನೋಡಪ್ಪ ಅಂತ ಥಿಯೇಟ್ರಿಂದ. ಕೆಲವ್ರು ಎದ್ದೋದ್ರಾ ಸೊಳ್ಳೆ ಗುರು. ಆಕ್ಚುಲಿ ಎದ್ದೋದ್ರೆ ಬುದ್ಧಿವಂತ ಗುರು. ಅದೇ ಹಂಗಿಸ್ತಾರಲ್ಲ, ನೋಡಪ್ಪ ಬುದ್ಧಿವಂತ ಎದ್ದೋಯ್ತಾನೆ. ಫುಲ್ ಉಪೇಂದ್ರ ಜನರಿಗೆ ಬೈದಿರೋದು. ಎದ್ದೋಗಿದ್ರೆ ಅಟ್ಲೀಸ್ಟ್ ನೀವ್ ಬೈಸ್ಕೊಳೋದ್ ತಪ್ಪಲ್ಲಪ್ಪ ಅಂತ. ತಪ್ಪಲ್ಲಪ್ಪ ಗುರು. ಏನೋ ಕಾಣಿಸ್ತಿದೆ ನನಗೆ. ಅದು ಓಲ್ಡರಪ್ಪ, ಟ್ರೈಪಾಡ್. ಬಿಸ್ಕೆಟ್ ಹಾಕಿ ಬ್ಯಾಗಲ್ಲಿ ಬಿಸ್ಕೆಟ್ ಇಟ್ಟಿದ್ಯಾನ? ಪುಟ ಬರ ಇಲ್ಲಿ. ಅದು ನಿಮ್ ಬ್ಯಾಗ್ ನೋಡಿ ಬಹು ಅಂತ ಐತೆ. ಸ್ವೆಟ್ರ್ ಮದ್ ಯಾರೋ ಅನ್ಕೊಂಡ್ಬಿಟ್ಟವ್ರೆ. ಬೈಲಿ ಸ್ವೆಟ್ರ್ ಅಲ್ಲಿ ಯಾರು ಇಲ್ಲ, ಬರ. ಇಲ್ಲಿಂದ ಗೊತ್ತಾ ಲಾಸ್ಟ್ ಟೈಮ್ ಬಂದಿ ಒಂದ್ ನಾಯಿ ಏನಾಯ್ತದು? ಏನಾಯ್ತು? ಒಂದೇ ತಿಂಗಳು ಓಡ್ಸ್ಕರು ಇದನ್ನ.
ಹೋಗ ವಿಡಿಯೋ ಫುಲ್ ಬರೀ ಇದು ಬಗಳದೇ ಇರ್ತದ ಆಮೇಲೆ. ಇದೇ ಜಾಸ್ತಿ ಕವರೇಜ್ ತಗೊಂಡ ಏನ್ ನೋಡ್ತಾ ಇದ್ದಾರೆ ಅದೇ ಗುರು ಆ ಸ್ವೆಟರ್ ನೋಡಿ. ಇನ್ನೊಂದು ಮಾಮೂಲಿ ಹೆಸರುಘಟ್ಟದಲ್ಲಿ ಕೆರೆಯಲ್ಲಿ ಯಾವಾಗ್ಲೂ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತಂತೆ. ಹೇಯ್ ಯಾರು ಹೇಳಿದ್ದು? ಅದ್ ಏನ್ ನೋಡ್ ಬೊಗಳ್ತೈತದು? ನಿನ್ಗೇನಾರ ಐಡಿಯಾ ಆಯ್ತಾ? ಸ್ವೆಟರ್ ನೋಡಿ ಬಗ್ಲತೈತ್ ಗುರು. ಏನ್ ಅದಕ್ಕೆಲ್ಲ ನೆಗೆಟಿವ್ ಸೈಂಟಿಸ್ಟ್ ಏನೋದು ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಕ್ಕೆ. 4 ವರ್ಷ ಓದಿರೋರೆ ಇನ್ನ ನೆಗೆಟಿವ್ ಪಾಸಿಟಿವ್ ಅಂದ್ರೆ ಪ್ಲಸ್ ಮೈನಸ್ ಅಂತ ತಿಳ್ಕೊಂಡಿದೀವಿ. ಅದು ಎನರ್ಜಿನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಥಿಯರಮ್ ಗಿರಮ್ ಎಲ್ಲ ಬರಿತೈತೇನೋ ಅದು. ಹಾಕೊಂಬರುತ್ತಡೆ ಈಗ ಒಂದು ಥಿಯರಮ್. ಅದು ನಾಯಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆಯಲ್ಲ ಮಚ್ಚ. ನಮ್ಮ ಫಸ್ಟ್ ಯೂಟ್ಯೂಬ್ ವಿಡಿಯೋಗೆ ಆಶೀರ್ವಾದ ಸಿಕ್ತು ಮಾಮ್ ಅಂತ್ಯ. ಕಚ್ಚಿಸ್ಕೊಂಡ್ಬಿಡು ಮಾಮ್, ಡಬಲ್ ಆಶೀರ್ವಾದ ಆಗುತ್ತೆ. ನನ್ನ ಮಗನೇ ಕಚ್ಚಿಸ್ಕೊಂಡ್ರೆ ಅದೇಂತಿಗೆ ಬೊಗಳ್ತೈತೆ ರೀಸನ್ ಗೊತ್ತಿಲ್ಲ. ಹುಚ್ಚನಾಯಿ ಆಗಿದ್ರೆ ಅದು ನಿಂಗೇನು ಆಗಲ್ಲ. ಯಾಕೆ? ಮೊದ್ಲೇ ಹುಚ್ಚ ಆಗಿದೆಯಲ್ಲ. ಎಲ್ಲಾ ವಿಷಯನೂ ಮುಗಿದ್ವಲ್ಲ. ಎಲ್ಲ ಹಂಗ ಮಾತಾಡ್ತೀವಲ್ಲ ನಾವೆಲ್ಲ ಹುಡುಗರೆಲ್ಲ ಹಾಕೊಂಡಿ. ಈಗ ನೋಡಿದ್ರೆ ಎಲ್ಲ ಒಂದೊಂದ್ ಸೆಂಟೆನ್ಸ್. ನಾಯಿದ್ ಮುಗೀತು, ಎಲ್ಲ ಮುಗೀತು. ಮೊದ್ಲಾದ್ರೆ ಈ ನಾಯಿದೇ ಟಾಪಿಕ್ ಮಾಮ ದಿನ ಇಲ್ಲಿ ಅಲ್ಲ. ನಾಯಿ ಬಗ್ಗೆನೆ ಫುಲ್ಲು ಹೆಂಗ್ ತಂದೆ. ಅದೇನಾಯ್ತದು ಆ ನಾಯಿ? ನಾಯಿ ಅದಕ್ಕೆ ಸ್ಟೋರಿ ಹೇಳಲ್ಲ ಇದು. ದುಃಖ ಆಗುತ್ತಾ? ಹೆವಿ ದುಃಖ ಆಗುತ್ತೆ. ಅಂದ್ರೆ ಯಾರಿಗೆ? ಕೇಳದವ್ರಗ ಹೇಳೋನ್ಗ? ಆ ನಾಯಿಯಿಂದ ಆಕ್ಚುಲಿ ಹೇಳ್ಬಾರ್ದು. ನಮ್ದು ಹೆಸರು ಬೇಡ ಬಿಡು, ಪರ್ಸನಲ್ ಬೇಡ. ಪರ್ಸನಲ್ ಬೇಡ ಅಲ್ಲ, ಬೇಡ ಕಟ್ ಮಾಡ್ಬಿಡೋದು. ಮತ್ತೆ ಹೆಂಗೆ ಯೂಟ್ಯೂಬ್ ಚಾನಲ್ ಮಾಡಕ್ಕೆ ಏನು ನಿಮ್ಗೆ ಇನ್ಸ್ಪಿರೇಷನ್? ನಿಮಗೆ ಅಂತೆಲ್ಲ ಹೇಳ್ತಾ ಇದೀನಲ್ಲ ಲೋಪರ್. ನಾನು ಅದಕ್ಕೆ ಒಂಚೂರು ರೆಸ್ಪೆಕ್ಟ್ ಜಾಸ್ತಿ ಆಯ್ತಲ್ಲ ಅಂತ. ಅಯ್ಯೋ, ಹೆಂಗೆ ಗುರು? ಏನ್ ಇನ್ಸ್ಪಿರೇಷನ್? ಜೀವನದಲ್ಲಿ ಏನಾದ್ರು ಮಾಡ್ಬೇಕು ಅಂತ? ಜೀವನದಲ್ಲಿ ಎಲ್ಲಾರು ಏನಾರು ಮಾಡ್ತಾವ್ರೆ, ನಾನ್ ಮಾಡ್ತಾ ಇಲ್ವಲ್ಲ ಅಂತ. ಮಾಡ್ತೀಯಲ್ಲ ಬೆಳಗ್ಗೆ ಎದ್ದೆ. ಅದೆಲ್ಲರೂ ಮಾಡ್ತಾರೆ. ಆದ್ರೂ ನೀನ್ ಸ್ಪೆಷಲ್ ಆಗಿ ಏನ್ ಮಾಡ್ತೀಯ ಅಂತ? ನೀನು ಏನು ಹೋಟ್ಲಿಗೆ ಹೋಗಿ ಸ್ಪೆಷಲ್ ಆಗಿ ಏನ್ ಮಾಡಿದೀರಾ ಕೊಡಿ ಸರ್ ಅಂತ ಕೇಳು. ಕೊಡ್ತಾನೆ ಕೊಡ್ತಾನೆ ಕೊಡ್ತಾನೆ. ಅಂದ್ರೂ ಹೆಂಗೆ ಮ್ಯಾಮ್ ಈ ಐಡಿಯಾ ವರ್ಕ್ ಆಗುತ್ತೆ ಅಂತ? ನೋಡೋಣ, ವರ್ಕ್ ಆದ್ರೆ ವರ್ಕ್ ಆಗುತ್ತೆ. ರಾತ್ರಿ 9 ಗಂಟೆ ಸುಮ್ಮನೆ ಏನೋ ಹುಳಗಳು ಮಾಮ. ಅದೂನು ಯೋಚನೆ ಮಾಡು. ಸಂಜೆ ಎಷ್ಟು ಟೈಮ್? 7:30ನಾ? ಈಗ 7 ಗಂಟೆ. 7 ಗಂಟೆಯಲ್ಲಿ ಇಂತ ಕಾಡಲ್ಲಿ ಬಂದು, ಕಾಡಲ್ಲ ಇದು ಕೆರೆಯಲ್ಲಿ, ಸೆಮಿ ಕಾಡು ಕೆರೆಯಲ್ಲಿ ಕುತ್ಕೊಂಡು ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಅಂತ ಯೋಚನೆ ಮಾಡ್ತಾ ಇದೀವಲ್ಲ. ಮಾಡ್ಬೇಕು ಮಚ್ಚ ಜೀವನದಲ್ಲಿ ಏನಾದ್ರು. ಎಷ್ಟು ಅಂತ ದುಡಿಯೋದು ಮಚ್ಚ. ಎಷ್ಟೋ ಜನಕ್ಕೆ ಮಚ್ಚ ಅವ್ರದ್ದು ಇಡನ್ ಟ್ಯಾಲೆಂಟ್ ಗೊತ್ತೇ ಇರಲ್ಲ ಆಕ್ಚುಲಿ, ಗೊತ್ತಾ? ಇವಾಗ ನೋಡಿ, ಎಷ್ಟೋ ಜನಕ್ಕೆ ಒಳ್ಳೊಳ್ಳೆ ಮಾತುಗಾರರು ಇರ್ತಾರೆ, ಬಟ್ ಮಾತಾಡಕ್ಕೆ ಅವ್ರಿಗೆ ಫ್ರೆಂಡ್ಸ್ ಇರಲ್ಲ, ಸ್ಟೇಜ್ ಸಿಕ್ಕಿರಲ್ಲ ಅವರಿಗೆ. ಬಟ್ ಒಳ್ಳೊಳ್ಳೆ ಪಂಚ್ಗಳು, ಒಳ್ಳೊಳ್ಳೆ ಅದೆಲ್ಲ ಇಡನ್ ಟ್ಯಾಲೆಂಟ್. ಫೋನ್ ಹೊಡಿತಾ ಇರ್ತಾರೆ ಅಷ್ಟೇ. ಬಟ್ ಏನ್ ಗೊತ್ತಾ, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಮಚ್ಚ. ಸ್ಟಾರ್ಟ್ ಮಾಡ್ತಿದ್ವು, ಫೋನ್ ಯಾರು ತಗೋತಾರ ಗುರು ಅಷ್ಟ್ ದುಡ್ಡು ಕೊಟ್ಟಿ, ಮತ್ತೆ ಮೈಕ್ ಯಾರು ತಗೋತಾರ ಗುರು. ಅದೆಲ್ಲ ಬಿಟ್ಟಾಕೋ. ಫಸ್ಟ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಗಿಂತ ಫಸ್ಟ್ ಮೈಂಡ್ ಸೆಟ್ ಪ್ರಾಬ್ಲಮ್. ನೋಡ್ತಾರ ಇಲ್ವ ಅಂತನಾ? ನೋಡ್ತಾರ ಇಲ್ವಲ್ಲ ಗುರು, ಸೋಂಬೇರಿ ಮಚ್ಚ ಅಷ್ಟೇ ಎಲ್ರು. ಈಗ ನಿನ್ಗೆ ಏನಪ್ಪ ಹೇಳಿರೋದು ಜನ? ನೀನ್ ಅಂದ್ರೆ ನಮ್ ಸೊಸೈಟಿ ಏನ್ ಹೇಳೋದು? ಹೋಗಪ್ಪ ಆಫೀಸ್ಗೆ ಹೋಗು, ಒಳ್ಳೆ ದುಡ್ಡು ಮಾಡು, ಆಮೇಲೆ ಒಂದು ಬೇರೆಯವ್ರಿಗೆ ದುಡ್ಡು ಮಾಡಿಸೋದು, ದುಡ್ಡು ಮಾಡುವಲ್ಲ, ಮನೆ ಕಟ್ಸು, ಬೇಗ ಮದ್ವೆ ಆಗು, ಫಿಕ್ಸ್ಡ್ ಮಚ್ಚ. ಇದೇ ಹೇಳೋದು. ಗೊತ್ತಾಯ್ತು ನೀವ್ ನೋಡ್ಕೊ ಬಂದಿದ್ಯಾ ಅಂತ.
ನಾವು ಉಪೇಂದ್ರದ ಒಂದು ಇಂಟರ್ವ್ಯೂ ನೋಡ್ಕೊ ಬಂದಿಲ್ಲ ಬಿಡ್ತಾ ಇದೀಯ ಹಂಗೆ. ಆದ್ರೂ ಹಂಗೆ ಜನ. ಕರೆಕ್ಟ್ ಗುರು. ಹೇಳು. ಏನ್ ಎಷ್ಟ್ ಕರೆಕ್ಟ್ ಗಂಟೆ? ಅಂದ್ಮೇಲೆ ಇನ್ನೇನು ಹೇಳೋದು. ತಪ್ಪು ಅದು ಇದು ಅಂದ್ರೆ ವಾದ ಮಾಡ್ಬೋದು, ಕರೆಕ್ಟ್ ಅಂದ್ಮೇಲೆ ಅಲ್ಲಿಗೆ ನಿಲ್ಲಿಸ್ಬೇಕು. ಹಂಗೆ ನೀನ್ ಅನ್ಕೊಂಡಿದ ಮ್ಯಾಮ್ ನಮ್ ಇಂಜಿನಿಯರಿಂಗ್ ಯಾವ ಗ್ರಾಜುಯೇಟ್ ಆಗಿ ಜೊತೆಗಲ್ಲ ಓದಿದ್ದು, ಗ್ರಾಜುಯೇಟ್ ಆಗು. ಲೈ ವಿಡಿಯೋ ಮಾಡ್ತಾ ಇದೀವಿ ಅಂತ ಸುಮ್ನೆ ಕ್ವಶನ್ ಕೇಳೋದು. ಓ ಜೊತೆಗೆಲ್ಲ ಓದಿದ್ದು ಈ ತರ ಸುಮ್ನೆ ವಿಡಿಯೋಗೋಸ್ಕರ. ಯಾವಾಗ ಮ್ಯಾಮ್? ಓ ನನ್ ಜೊತೆನೆ ಜೊತೆಗೆ ಓದಿದ್ದು. ಓ ನಾ ಈ ತರ 4 ವರ್ಷ ಒಟ್ಟಿಗೆ ಓದಿದ್ವಿ, ಜೊತೆಗೆ ಓದಿದ್ದು. ಜೊತೆಗೆ ಓದಿದ್ದು. ಓ ಸಾಗರ್ ಅನ್ಸುತ್ತಲ್ಲ ನೀವು. ಅಯ್ಯೋ ಕತೆ. ಹೆಂಗೆ ಮ್ಯಾಮ್ ಹಿಂದೆಯಿಂದ ಏನಾದ್ರು ಬಂದ್ರೆ ಈಗ? ಹಿಂದೆಯಿಂದ ಬರೋ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ಬಾರ್ದು ನಾವು. ಲೈ ಫ್ಯೂಚರ್ ಕೊಂಡು ಬರೋದಿನ ಬಂದು ಹೋಗಿದೆ ಅಂತ ಯಾರಿಗ ಗೊತ್ತು. ಮುಂದೆ ಒಂದ್ ನಕ್ಷತ್ರ ಇದೆ ಅಲ್ಲಿಂದ. ಅದಿದು ಮಾಮ್ ವೀನಸ್ ನಕ್ಷತ್ರ ಅಲ್ಲ. ವೀನಸ್. ವೀನಸ್ ಎಷ್ಟನೇದು ವೀನಸ್? ಎರಡನೇ ಗ್ರಹ. ಎಷ್ಟು ಗ್ರಹಗಳವೆ ಗೊತ್ತಾ ಒಟ್ಟು? ಎಷ್ಟವೆ? 9 ಅನ್ಕೊಂಡಿದೀವಿ, 8 ಇರೋದು. ಆ ಪ್ಲೂಟೋ ಹೋಯ್ತಲ್ಲ? ಪ್ಲೂಟೋ ಹೋಯ್ತು. ಇನ್ನೊಂದು ಅದು ಯಾವ್ದೋ ಇಟ್ಟು ಕಂಡಿಡ್ದೀವಿ ಅಂತಂದ್ರಪ್ಪ, UB ಅದೇನೋ. UB ಸಿಟಿನ? UB ಸಿಟಿ ಬೇಜಾರಾಗುತ್ತೆ UB ಸಿಟಿ ಬಗ್ಗೆ ಯಾಕೆ? ಮಾತಾಡೋಕೆ. RCB ಫ್ಯಾನ್ಸ್ ನಾವು. ಮಚ್ಚ ಏನ್ ಮಚ್ಚ, ಒಂದಾದ್ರೂ ಕಪ್ ಗೆಲ್ತಾ ಇಲ್ವಲ್ಲೋ. ಏನಿಲ್ಲ ಮಚ್ಚ, ಈ ಸತಿ ಒಳ್ಳೆ ಆಕ್ಷನ್ ಮಾಡೋರು. ಒಳ್ಳೆ ಆಕ್ಚುಲಿ ಎಲ್ಲ ಮೊದಲನೇ ದಿನ ಸ್ಟಾರ್ಟಿಂಗ್ ಎಲ್ಲ ಎಮೋಷನಲ್ ಆದ್ರ ಅಷ್ಟೇ, ರಾಹುಲ್ ಸಿಕ್ಕಿಲ್ಲ ಅಂತ. ಬಟ್ ಪ್ರಾಕ್ಟಿಕಲಿ ಥಿಂಕ್ ಮಾಡಿದ್ರೆ ಒಳ್ಳೆ ಟೀಮ್ ಬಿಲ್ಡ್ ಮಾಡೋರು. ಇಲ್ಲ ಗುರು, ಒಳ್ಳೆ ಟೀಮ್ ಬಿಲ್ಡ್ ಮಾಡೋರು ಆಕ್ಚುಲಿ. ಮತ್ತೆ ಇವಾಗ ನೋಡಿ, ಇವಾಗ ಹೆವಿ ಪರ್ಸ್ ಕೊಟ್ರೆ ಅವ್ರಿಗೂ ಪ್ರೆಷರ್ ಆಗೋದ್ ಗುರು. ನಾವ್ ಆಡ್ಲೇಬೇಕು ಗುರು, ನಮ್ಮನ್ ತಗೊಂಡವ್ರೆ ಅಂತ ಪ್ರೆಷರ್ ಬಿದ್ಬಿಡ್ತಾರೆ. ಈ ಕಮ್ಮಿ ಇದ್ದವ್ರು ಏನ್ ಗೊತ್ತಾ, ಪ್ರೂವ್ ಮಾಡ್ಕೊಳಕ್ಕೆ ನೆಕ್ಸ್ಟ್ ಪರ್ಸ್ ಬೇಕಲ್ಲ ಅಂದ್ಬಿಟ್ಟು ಪ್ರೂವ್ ಮಾಡ್ಕೊಳಕ್ಕೋಸ್ಕರ ಆದ್ರೂ ಆಡ್ತಾರೆ. ಅವನು ಬೇತಲ್, ಜೇಕೋಬ್ ಬೇತಲ್ ಒಳ್ಳೆ ಪಿಕ್ ಮಚ್ಚ. ಅವನು ಇಂಗ್ಲೆಂಡ್ ಬ್ಯಾಟರ್, ನ್ಯೂಜಿಲೆಂಡ್ ಸೀರೀಸ್ ಮೇಲೆ ಟೆಸ್ಟ್ ಸೀರೀಸ್ ಆಡ್ತಾ ಇದ್ನಲ್ಲ, ಸಾಕದಾಗ ಆಡ್ದ ಗುರು. ಎಬಿಲಿಟಿ ಐತೆ ಬ್ಯಾಕ್ ಕೂಡ ಮಚ್ಚ. ಇದು ಓಡ್ಸಕ್ ಆಗಲ್ವಾ ಇದನ್ನ ಮಚ್ಚ? ಅಲ್ಲಿ ಗಂಟ ಓಡಿಸ್ಕೊಂಡು ಹೋಗ್ಬಾ ಮಚ್ಚ. ಹೋಗ್. ಅದೇನ್ ನೋಡ್ತಾ ಇತ್ತ ಗೊತ್ತಿಲ್ಲ ಗುರು ಆ ಬ್ಯಾಗಲ್ಲಿ. ಮಚ್ಚ ನಂಗೆ ಈಗ ಒಂದು ಡೌಟ್ ಬರ್ತಾ ಐತೆ. ಏನು? ವಿಡಿಯೋ ಆನ್ ಮಾಡಿದೀವ? ತಿರ್ಗಾ ಅಂತಾನೆ ಇಟ್ಬಿಡು ಮಾಮ್ ಚಾನಲ್ ಹೆಸ್ರಾ? ಚೆನ್ನಾಗಿದೆ ಗುರು, ಒಳ್ಳೆ ಕಾನ್ಸೆಪ್ಟ್. ಏನ್ ಗುರು ಚಾನಲ್ ಹೆಸರು? ಚಾನಲ್ ಹೆಸರು ಏನಿಲ್ಲ, ವಿಡಿಯೋಗೆ ಬಂದು ಸೆಲೆಕ್ಟ್ ಮಾಡ್ತಾ ಇದೀವಿ ಮಚ್ಚ, ಏನು ಚಾನಲ್ ಹೆಸರು ಅಂತ. ಚಾನಲ್ ಹೆಸರು ಅವಲೇ ಮಾತಾಡ್ದಾರ ನೀನು, ಏನು ಹೇಳ್ತೀನಿ ಅಂತ. ನನ್ನ ಹೆಸರು ಸಾಗರ್, ನಿನ್ನ ಹೆಸರು ವಿಕ್ರಮ್. ಏನಂತ ಹೇಳ್ತೀಯ? ವಿಕ್ಸ್ ಅಂತ ಹೇಳೋದ? ಸಂಗ್ರಾಮ ಚೆನ್ನಾಗಿದೆಯಲ್ಲ? ಸಂಗ್ರಾಮ್ ಚೆನ್ನಾಗಿದೆ. ಸಂಗ್ರಾಮ್ ಏನ್? ಸಂಗ್ರಾಮ್ ಅಂದ್ರೆ ಸಂಗ್ರಾಮ ಅಂದ್ರೆ ಸ್ಟ್ರಗಲ್. ಆಕ್ಚುಲಿ ಸ್ಟ್ರಗಲ್ ಮಾಡ್ತಾ ಇದೀವಲ್ಲ ಮ್ಯಾಮ್. ಸ್ಟ್ರಗಲ್ ಮಾಡ್ತಾ ಇದೀವಿ. ಹಿಂಗ್ ಕುತ್ಕೊಂಡು ಹೆಂಗ್ ಸ್ಟ್ರಗಲ್ ಏನ್ ಸ್ಟ್ರಗಲ್ ಮಾಡ್ತಾ ಇದೀವಿ. ಆದ್ರೂ ಚಳಿ ಆಯ್ತಾ ಇಲ್ವಲ್ಲ ಮಚ್ಚ? ಕೆರೆ ಪಕ್ಕನೇ ಇದೀವಿ, ಒಂಚೂರು ಚಳಿ ಆಯ್ತಾ ಇಲ್ಲ. ನೀನು ಮಂಗ್ಳೂರ್ ಸಮುದ್ರದಲ್ಲಿ ಇದೆಯಾ? ಅದು ಸಿ ಲೆವೆಲ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ, ಚಳಿ ಆಗುತ್ತೆ 7 ಗಂಟೆ ಅಷ್ಟೇ. ಚೆನ್ನಾಗೈತಲ್ಲ ಗುರು. ಆದ್ರೆ ಸುಮ್ಮನೆ ವಿಡಿಯೋಗೋಸ್ಕರ ಒಂದಿನ ಎಷ್ಟ್ ಸತಿ ಬಂದಿದ್ದೀವಿ ಇಲ್ಲಿ, ಒಂದಿನ ಹೇಳಿಲ್ಲ. ಈಗ ಚೆನ್ನಾಗಿದೆಯಲ್ಲ ಗುರು? ಏಯ್ ಚೆನ್ನಾಗಿದೆಯಲ್ಲ ಗುರು? BP ಅಂದ್ರೆ ಏನ್ ಮಾಮ್? BP
ಎಲ್ಲ ನೋಡಿದ್ನ ಎಲ್ಲ ಲವ್ ಸಿಂಬಲ್ ಹಾಕೋರ ಗುರು. ಗೋಡೆ ಮೇಲೆ ಇದ್ರು ನಿನ್ಗೇನ್ ಮಾಮ್ ಕಾನ್ಸೆಪ್ಟ್ ಲವ್ ಮೇಲೆ? ಲವ್ ಮೇಲೆ ಏನಿಲ್ಲ ಮಾಮ್, ಹುಡುಗ ಹುಡುಗಿ ಒಪ್ಪಿದ್ರೆ ಲವ್. ಲವ್ ಬಿಟ್ಟಾಕು, ಈಗ ನಮ್ ಲವ್ ಮಾಡೋ ಏಜ್ ಅಲ್ಲ ಗುರು. ನಮ್ದು ಎಲ್ಲಿ ಮಚ್ಚ ಆಗೋಯ್ತು, ಮುಗೀತಿ. ಈಗ ಲವ್ ಬಗ್ಗೆ ಮಾತಾಡಬಾರ್ದು. ಏನಿದ್ರು ಈಗೆಲ್ಲ ಹೇಳ್ತಾರಲ್ಲ ಮನೇಲಿ ಮದ್ವೆ ಅದ್ರ ಬಗ್ಗೆ ನಿನ್ನ ಇದು ಹೇಳು. ಬೆಸ್ಟ್ ಮಚ್ಚ ಮದ್ವೆ ಆಗೋದು. ಮದ್ವೆ ಆಗೋದು ಬೆಸ್ಟ್, ಬಟ್ ಯಾವ ಟೈಮು ಅನ್ನೋದು ನೀನ್ ಡಿಸೈಡ್ ಮಾಡ್ಬೇಕು. ಮದ್ವೆ ಎಲ್ರು ಆಯ್ತವ್ರೆ ಅಂತ ಆದ್ರೆ ಮಚ್ಚ ಮದ್ವೆ ಅನ್ನಲ್ಲ ಅದನ್ನ. ನಿನಗೆ ನೀನು ರೆಡಿ ಆಗಿದ್ದೀನಿ ಅಂತ ನಿನಗೆ ಒಳಗಿಂದ ಬರ್ಬೇಕದು. ಸುಮ್ನೆ ಎಲ್ಲ ಫ್ರೆಂಡ್ಸ್ ಎಲ್ಲ ಆಯ್ತವ್ರೆ, ಅವು ಎಲ್ಲರ ಸಿಚುವೇಶನ್ ಒಂದೇ ಇರುತ್ತೆ, ಡಿಫ್ರೆಂಟ್ ಇರುತ್ತೆ. ಮತ್ತೆ ನೀನು ಆಮೇಲೆ ಎಲ್ಲ ಸಿಚುವೇಶನ್ ಅಲ್ಲ ಗುರು, ಇದು ಬರೀ ನೀನ್ ಒಬ್ಬನ ಮೇಲೆ ಡಿಪೆಂಡ್ ಇಲ್ವಲ್ಲ. ಈಗ ಫ್ಯಾಮಿಲಿ ಜಾಬ್ ಆದ್ರೆ, ಈಗ ಎಲ್ಲಾರು ಜಾಬ್ ಹೋದ್ರು ನೀನು ಜಾಬ್ ಹೋದೆ, ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಆ ಟೈಮಲ್ಲಿ ನೀನೇನೇ ಮಿಸ್ಟೇಕ್ಸ್ ಮಾಡಿದ್ರು ಜಾಬ್ ಅಲ್ಲಿ, ಇಲ್ಲ ಏನೇ ಸರಿ ಮಾಡಿದ್ರು ಅದ್ ಎಫೆಕ್ಟ್ ಆಗೋದು ನಿಂದ ಒಬ್ಬಂದೇ ಲೈಫು. ಕರೆಕ್ಟ್. ಇದು ಮದ್ವೆ ಇಲ್ಲಿ ನೀನ್ ಮದ್ವೆ ಆದ್ಮೇಲೆ ಮಾಡಿದ್ರೆ ಚೈನ್ ಲಿಂಕ್ ಅದು. ನಿನ್ನಿಂದ ನಿನ್ನ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎಲ್ಲ ಎಫೆಕ್ಟ್ ಆಗುತ್ತೆ. ಅದೇ ಗುರು, ಏನ್ ಸೆಟಲ್ ಅನ್ನೋದು ಎಲ್ಲಿ ಮಾಮ್, ನಿನ್ನ 50 ವರ್ಷ ಆದ್ರೂ ಸೆಟ್ಲ್ ಆಯ್ತಾನೆ ಇರ್ತೀಯ. ಅದಕ್ಕೂ ಹಂಗೇಜ್ ಮಾಡಕ್ ಹೋದ್ರೆ ಯಾವಾಗ ಮದ್ವೆ ಆಗೋದು? ಬಟ್ ಸುಮ್ನೆ ಹೇಳ್ತಾರಲ್ಲ ಗುರು, ಸಿಂಗಲ್ ಲೈಫ್ ಬೆಸ್ಟ್ ಅಂತ. ಬೆಸ್ಟ್ ಅಲ್ಲ ಅದು ಆಕ್ಚುಲಿ. ಲಾಸ್ಟ್ ಅಲ್ಲಿ ಯಾವಾಗ ಮ್ಯಾಟರ್ ಆಗುತ್ತೆ ಅಂದ್ರೆ, ಒಂದು 40-50 ವರ್ಷ ಆದ್ಮೇಲೆ ನಿನ್ಗೆ ಮುಂದಕ್ಕೆ ನೋಡ್ಕೊಂಡವ್ರು ಬಿಡು, ಸೊಳ್ಳೆ ಅಲ್ಲೆಲ್ಲ ಕೈಯಲ್ಲಿ ನೋಡ್ಕೊಳ್ಳೋರಲ್ಲ ಅಂತ ಮಾಮ್. ನಿನ್ಗೊಂದ್ ಲೈಫಲ್ಲಿ ಒಂದು ಪಾಯಿಂಟ್ಗೆ ಹೋದ್ಮೇಲೆ ನಿನಗೊಂದು ಮೋಟಿವೇಶನ್ ಬೇಕಾಗುತ್ತೆ. ಒಬ್ರು ನಿನ್ನ ಇದ್ ಮಾಡ್ಬೇಕು, ಲೈಕ್ ನೀನ್ ಮಾಡ್ತಾ ಇರೋದು ತಪ್ಪ ಸರಿನೋ ಅದನ್ನ ಅನಲೈಸ್ ಮಾಡೋರು ಬೇಕು. ನೀನೇ ಅನಲೈಸ್ ಮಾಡ್ಕೊಳ್ಳೋಣ. ಎಲ್ರು ಪಂಟ್ರಾಗರು. ಆಮೇಲೆ ಇನ್ನೊಂದು ಗುರು, ನೀನು ಯಾವಲ್ಲಿ ಹೇಳ್ತಾರಲ್ಲ, ದುಡ್ಡಾಗ್ಲಿ ಏನೇ ಆಗ್ಲಿ ನಿನಗೆ ಅಂತ ನೀನ್ ಮಾಡ್ಕೊಳಕ್ ಹೋದ್ರೆ ಅದು ಜಾಸ್ತಿ ನೀನು ಎಫರ್ಟ್ ಹಾಕಲ್ಲ. ನಿಂಗೆ ಆಲ್ರೆಡಿ ಗೊತ್ತು ನಿನ್ಗೆ ಏನ್ ಬೇಕು ಅಂತ. ನಿಮ್ ಕಂಪ್ನಿಲಿ ಅಕೌಂಟ್ ನಂಬರ್ ನಂದು ಕೊಡಪ್ಪ ಇನ್ಮೇಲೆ. ಹಂಗೆ ಹೇಳ್ತಾ ಇಲ್ಲ ನಾನು. ಆಯ್ತು, ನಂದು ಬೇಡ ಗುರು, ನಿಮ್ಮ ಅಪ್ಪಂದೇ ಕೊಡು ಗುರು. ಸುಮ್ಮನೆ ಹೊಡಿಯೋದು ಹಂಗೆ ಇನ್ಸ್ಪಿರೇಷನ್ಗಳನ್ನ. ಅದೇ ನಿಮ್ಗೆ ಹೇಳಿದ್ ಕರೆಕ್ಟ್ ಆಗಿ ಯೋಚನೆ ಮಾಡು. ಈಗ ನೀನು ಬರೀ ಬೈಕ್ ನೀನೇಂತಿಗೆ ತಗೊಂಡೆ? ನಿನಗೆ ಅಂತ ತಗೊಂಡ? ನೀನು ಓಡಿಸಿ ಮಜಾ ತಗೊಂತೀನಿ ಅಂತ ತಗೊಂಡ? ಯಾಕೆ ತಗೋತಾರ ಗುರು? ನನ್ನ ಮಗನ ತಗೊಂಬಂದು ಅದು ಆಕ್ಟಿವ್ ಆದಲ್ಲಿ ಓಡಾಡ್ತಾ ಇದ್ದೆ ನೀನು. ಅವೆಲ್ಲ ಹೊಡಿಯಕ ಮಜಾ, ಕೈಯೆಲ್ಲ ನೋವು. ಅವೆಲ್ಲ ಚಿಕ್ಕ ವಯಸ್ಸಲ್ಲಿ ಡ್ರೀಮ್ ಬೈಕ್ಸ್ ಅಂತ ಇರ್ತಾವ ಕಣ. ಓಕೆ, ಡ್ರೀಮ್ ಬೈಕ್ ಯಾವಾಗ ಸಿಟಿಗೆ ತಗೊಂಡ್ ಹೋಗ್ತೀವಿ, ಅಯ್ಯೋ ನನ್ ಡ್ರೀಮ್ ಅಲ್ಲಾದ್ರೂ ಬರ್ಬಾರ್ದಾಗಿತ್ತು. ಆ ಬೈಕ್ ತಗೊಂಡೆ ಆಯ್ತಾ, ನೆಕ್ಸ್ಟ್ ಇನ್ನೊಂದ್ ಬೈಕ್ ತಗೊಂಡ್ರೆ ನಿಂಗೆ ಬರ್ತಾ ಇಲ್ಲ, ಆಸೆ ಬರ್ತಾ ಇಲ್ಲ. ಯಾಕೆ ಹೇಳು? ಅದ್ ನಿಂದಾಯ್ತು, ನಿನ್ ಡ್ರೀಮ್ ಅಚೀವ್ ಆಯ್ತು, ದುಡ್ಡಿಲ್ಲ. ಇನ್ನು ನೆಕ್ಸ್ಟ್ ಇದೆಯಾ ಇನ್ನ ತಗೊಳೋದು? ತಗೊಳಲ್ಲ, ಸುಮ್ಮನೆ ಹೇಳಿದ್ದು. ಈಗಲೇ ಹಿಂಗೆ ಕುತ್ಕೊಂಡು ಓಡಿಸಿ ಬೈಕ್ ಎಲ್ಲ ಆಗಲ್ಲ ಮಚ್ಚ. ಅದೆಲ್ಲ ಪ್ಯಾಷನ್ ಇರುತ್ತಲ್ಲ, ಅವ್ರು ಮಾಡಿದ್ರೆ ಬೆಸ್ಟ್. ಕರ್ಕೊಂಬಂದಲ್ಲಪ್ಪ ಇದು ನಾನು ಕೂತಿದ್ಯಲ್ಲ ಹಿಂದೆ, ಯಾಕೆ ಹಿಂಗ್ ಒದ್ದಾಡ್ತಾವನಲ್ಲ ನಾನು ಮಚ್ಚ. ನನಗೂ ಆಯ್ತಾ ಇಲ್ಲ, ಏನ್ ಮಾಡೋದು, ಎಲ್ಲಿ ನಿಲ್ಸ್ಬಿಟ್ಟು ಬರಕಾಯ್ತದ ಹೇಳು ತುಮಕೂರಲ್ಲಿ? ಆದ್ರೂ ಕೆಮ್ಮಣ್ಣ್ ಗುಂಡಿಗೆ ಬಸ್ ಹಚ್ಬಿಡಪ್ಪ ಇಲ್ಲಿಂದ. ಆದ್ರೂ ನೀನ್ ಎಂತ ನನ್ ಮಗ ಏನ್ ಮಾಮ್ CBI ಅಂದ್ರೆ ಟಾಪ್ ಕಾಲೇಜ್ ಇದು, ನೋಡಿದ್ರೆ ಸ್ಕೂಲ್ ಅದು. ಅಯ್ಯೋ, ಸುಮ್ಮನೆ ಬಿಡ್ತಾ ಇರೋದು. ಆಕ್ಚುಲಿ ಫಸ್ಟ್ ಟೈಮ್ ಕಾನ್ಫಿಡೆಂಟ್ ಆಗಿ ಏನಾರು ಹೇಳ್ಬಿಟ್ರೆ ಸ್ವಲ್ಪ ಜನ ನಂಬ್ತಾರೆ. ಯೋಗಿ ಅಂತವ್ರಲ್ಲ, ಯೋಗಿ ದೋಸ್ತ ಏನಾದ್ರು ಹಿಂಗ್ ಹೇಳು, ಇಷ್ಟು ಬೇಗ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ ಅಂದ್ರೆ ಏನೋ ಹೇಳ್ತಾ ಇದ್ದಾನೆ, ಲಾಜಿಕ್ ಇದೆ ಅಂತ ಯೋಚನೆ ಮಾಡ್ತೀನಿ. ಏನ್ ಮಾಮ್ ಪಾಪ ಹುಡುಗನ ಲಾಜಿಕ್ ಅಂದಿ.
ಅದ್ ಯಾವತ್ತೋ ತಪ್ಪೆ ತುಣಿತವನೆ ಯೋಗಿ ತುಣಿದವನೆ ಅಂದ್ರೆ ಲಾಜಿಕ್ ಇರುತ್ತೆ ಅಂತ ಹೇಳ್ತೀಯ. ಅವತ್ ಪಾಪ ಅವತ್ತಿಂದ ಬಿಟ್ಟಮ್ಮ. ಗೆಡೆ ಇದ್ದೇ ಇಟ್ಟ ಹಂಗೂನು ನಿಜ. ವಾಸನೆ ಜೋರಾಗಿ ಬರೋ ಸ್ಟಾರ್ಟ್ ಆಯ್ತು. ಏನ್ ಲಾಜಿಕ್ ಇದೆ ಇದ್ರಲ್ಲಿ, ಇಷ್ಟು ಕೆಟ್ಟ ವಾಸನೆ ಬರ್ತಾ ಇದೆಯಲ್ಲ. ಅಯ್ಯೋ ಕತೆ. ಇವತ್ತು ಗುರು ನ್ಯೂಸ್ ನೋಡ್ತಾ ಇದ್ದೆ, ನೆಲಮಂಗ್ಲದಲ್ಲಿ 6 ಜನ ಸತ್ತೋಗ್ಬಿಟ್ರು. ಕಾರು ಮಚ್ಚ, ವೋಲ್ವೋ ಕಾರು ಕಂಟೈನರ್ ಬಿದ್ದಿಯ ಕಾರ್ ಮೇಲೆ. ಕಾರ್ ಹೆಂಗಾಗಿದೆ ಅಂದ್ರೆ ಚಪಾತಿ ಆಗೈತೆ. ಕಂಟೈನರ್ ಬಿದ್ದಿರೋದು. ಲಾರಿದ್ ಇರ್ತಾವಲ್ಲ, ಆ ಲಾರಿ ಕಾರ್ ರೋಡಲ್ಲಿ ಸೈಡ್ ಅಲ್ಲಿ ಹೋಗ್ತಾ ಇದ್ರೇನೋ, ಆ ಕಾರು ಕಂಟೈನರ್ ಹೋಗ್ತಾ ಇತ್ತನೋ, ಫುಲ್ಲು ನನ್ಗೂ ಗೊತ್ತಿಲ್ಲ. ಕಂಟೈನರ್ ಬಿದ್ಬಿಟ್ಟು ವೋಲ್ವೋ ಕಾರ್ ಮೇಲೆ. ಇದು IT ಸೊಲ್ಯೂಷನ್ಸ್ ಓನರ್ ಅಂತೆ, ಯಾವ್ದು ಐಸ್ಯಾಟೋ ಏನೋ ಅಂದ್ರಪ್ಪ. ಆ ಓನರ್, ಕಂಪನಿ ಓನರ್ 50 ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ರು ಅವ್ರ ಕೆಳಗೆ. 6 ತಿಂಗಳಾಗಿತ್ತಂತೆ ತಗೊಂಡಿ ಕಾರ್. ಏನ್ ಹೇಳು ಗುರು. ಈ ತರ ವೋಲ್ವೋ ಕಾರ್ ಏನಕ್ಕೆ ತಗೋತಾರೆ, ಸೇಫೆಸ್ಟ್ ಕಾರ್ ಅಂತ. ಬಟ್ ಆ ಕಾರ್ ತಗೊಂಡ್ಮೇಲೆ ಈ ತರ ಬರುತ್ತಾ? ಏನ್ ಕಂಟೈನರ್ ಬಿದ್ರೆ ಕಂಟೈನರ್ ಯಾರಿಗ್ ಮಜಾ ಇವೆಲ್ಲ? ಯೋಚನೆ ಮಾಡಕ್ ಆಗಲ್ಲ ಗುರು, ಕಂಟೈನರ್ ಎಲ್ಲ ಬೀಳುತ್ತೆ ನಮ್ ಕಾರ್ ಮೇಲೆ ಅಂತ. ಕಂಟೈನರ್ ಏನ್ ಮಾಮ ಒಂದು 3 ರಿಂದ 5 ಟನ್ ಇರುತ್ತೆ. ಟನ್ ಗಟ್ಲೆ ಯಾವ ಸೇಫ್ ಕಾರ್ ತಡೀತದ ಅದು ಮೇಲ್ಗಡೆ ಬಿದ್ರೆ? ಎಂತ ಕಾರ್ ಮ್ಯಾನುಫ್ಯಾಕ್ಚರರ್ ಯೋಚನೆ ಆತರ ಟೆಸ್ಟೇ ಮಾಡಿರಲ್ಲ ಬಿಡೋರು. ಕ್ರಾಶ್ ಟೆಸ್ಟ್ ಮಾಡಿರ್ತಾನೆ. ಇವ್ ಕಂಟೈನರ್ ಎಲ್ಲ ಬೀಳಿಸ್ಬಿಟ್ಟು ಟೆಸ್ಟ್ ಮಾಡಕ್ ಆಗುತ್ತ ಗುರು? 6 ಜನ ಮಚ್ಚ, ಫುಲ್ ಫ್ಯಾಮಿಲಿ. ಏನ್ ಹೇಳು, ಇಷ್ಟೇ ಗುರು. ಯಾವಾಗ ಏನ್ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಎವ್ರಿ ಮೂಮೆಂಟು ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡ್ಬೇಕು ಅನ್ನೋದು ಯಾಕೆ ಹತ್ಕೊಂಡು ಹೇಳ್ತೇವೆ, ಎಂಜಾಯ್ ಮಾಡ್ಬೇಕು. ಅದು ಮಾಡಕ್ ಆಗ್ತಾ ಇಲ್ಲ ಗುರು. ಒಂದೊಂದ್ಸತಿ ನಿನ್ ತಲೆಯಲ್ಲಿ ಖುಷಿಯಾಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀಯ, ಬಟ್ ನಿನ್ಗೆ ಫೀಲ್ ಬರಲ್ಲ. ಅದು ನಿಜ. ಸಪೋರ್ಟ್ ಮಾಡಲ್ಲ ನಿನ್ಗೆ. ಎಲ್ಲ ಮೈಂಡ್ ಗೇಮ್ಸ್ ಮಚ್ಚ ಲೈಫ್. ನಿನ್ ಮೈಂಡ್ ಹೆಂಗ್ ಇಟ್ಕೋತೀಯ, ನಿನ್ ಎಲ್ಲ ಬೇರೆ ಪಾರ್ಟ್ಸ್ ಎಲ್ಲ ಹಂಗಿರ್ತವೆ. ನೀನ್ ಫಿಸಿಕಲಿ ಫಿಟ್ ಆಗ್ಬೇಕು ಅಂದ್ರೂ ಮೈಂಡ್ ನ ನೀನ್ ಕಂಟ್ರೋಲ್ ಮಾಡ್ಬೇಕು. ನೀನ್ ಜಿಮ್ಗೆ ಹೋದ ತಕ್ಷಣ ನನ್ನ ಕೈಲಿ ಅದು ಎತ್ತಕ್ಕಾಗಲ್ಲ ಅಂದ್ರೆ ಎಲ್ಲ ಆಗುತ್ತೆ. ಮೈಂಡ್ ನ ನೀನು ಹೆವಿ ಕಂಟ್ರೋಲ್ ಮಾಡ್ಬೇಕು ಎಲ್ಲ ವಿಷಯದಲ್ಲೂ. ಅಲ್ಲಿ ಹಳಿ ತಪ್ಪಬೋದೇನೋ, ಹಳಿ ತಪ್ಪೋದು. ಇಷ್ಟು ಲೋ ಬಜೆಟ್ ಪಾಡ್ಕಾಸ್ಟ್ಗಳು ಅಲ್ಲ, ಇಷ್ಟೇ ಮಚ್ಚ. ಇವಾಗ ಮಚ್ಚ ಲೋ ಬಜೆಟ್ ಅನ್ನೋದಕ್ಕಿಂತ ಎಲ್ಲ ಪಾಡ್ಕಾಸ್ಟ್ ಅಲ್ಲೂ ಅಚೀವ್ ಮಾಡಿರೋನ ಕರ್ಸಿ ಮಾತಾಡ್ಸಿ ಬರ್ತಾರ ಮಚ್ಚ. ಹೆಸರು ಕೆರೆ ಕರೆಸ್ಬಿಟ್ಟೆ ಇಲ್ಲಿ ಕುತ್ಕೊಳ್ಳಿ ಸರ್ ಅಂದ್ರೆ ಕುತ್ಕೋತಾರೆ. ಹೇಳೋ ಕಚ್ಚ ಸೊಳ್ಳೆಗಳು ನಾವೇನೋ ಅಭ್ಯಾಸ ನಮ್ಗೆ. ಆಯ್ತಪ್ಪ ನೀನ್ ಕರ್ಕೊಂಬತ್ತಿ ಅವ್ನಿಗೆ ಎಷ್ಟೋ ಕಾಸು ಕೊಟ್ಟಿ. ನಮ್ದೇನೋ ಸಬ್ಸ್ಕ್ರೈಬರ್ಸೇ ಇಲ್ಲ ಈಗ, 0 ಅನ್ಕೋ. 0ಗೆ ನಿನ್ ಮ್ಯಾಕ್ಸಿಮಮ್ ಎಷ್ಟು ಜನ, ಒಂದು 5,000 ರೂಪಾಯಿ ಕೊಟ್ಟಿ ಒಬ್ಬನ್ ಕರ್ಕೊಂಬತ್ತೀಯ. ಈಗ ಅವ್ನು ಯಾರೋ ಇಲ್ಲೇ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋನ ಕರ್ಕೊಂಬಂದ್ ಕುಂಡ್ರಿಸಿ ಎಷ್ಟು ಅಂತ ಅವನಿಗೆ ಮಾತಾಡ್ಸಿ ಕೊನೆಗೆ ಅವನೇ 5,000 ಕೊಟ್ಟು ಹಣ ಬಿಟ್ಬಿಡ್ರಣ ನನ್ನ. ನಾವೇ ಏನಾರು ಮಾತಾಡ್ಬೇಕು. ಲೈಕ್ ಅಷ್ಟೇ ಗುರು, ಕರ್ಸಕ್ಕೆಲ್ಲ ಆಗಲ್ಲ. ಕರೆಸ್ಬೇಕು ಅಂದ್ರೆ ದೊಡ್ಡ ದೊಡ್ಡವ್ರನ್ನ ಕರೆಸ್ಬೇಕು. ಅವ್ರನ್ನ ಕರೆಸ್ಬೇಕು ಅಂದ್ರೆ ನಮ್ದು ಆ ಚಾನಲ್ ಹಂಗ್ ಬೆಳಿಬೇಕು. ನೋಡ್ಗುರು, ನಾವೇನ್ ಫಿಲ್ಟರ್ ಇಲ್ದೆ ಮಾತಾಡ್ತಾ ಇದೀವಿ. ಸುಮ್ಮನೆ ಏನ್ ಬರುತ್ತದು ಇಷ್ಟೇ ಮಚ್ಚ. ಲೈಫಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಗಿದೆ, ಏನೇನಿದೆ. 25 ವರ್ಷ, 25 ಅಲ್ಲ ಮ್ಯಾಮ್, 27 26 ಮಚ್ಚ ನಮಗೆ. 26 ಫೆಬ್ರವರಿ ನನ್ಗಾಗುತ್ತೆ, ಮಾರ್ಚ್ ಇನ್ನ 3 ತಿಂಗಳು 2 ತಿಂಗಳು ಐತೆ. ಸೊ 27 ವರ್ಷ ಇದು ಎಕ್ಸ್ಪೀರಿಯನ್ಸ್. ಇದು ಎಲ್ಲ ಸಕ್ಸಸ್ ಸ್ಟೋರಿನೇ ಆಗ್ಬೇಕು ಅಂತ ಈಗ ಮುಂದಕ್ಕೆ ಆಗ್ಬೋದು, ಯಾರಿಗೂ ಗೊತ್ತು. ಮುಂದೇನು ಇದೇ ತರ ಕುತ್ಕೊಂಡು ಇನ್ನು ಮುಂದಕ್ಕೆ ಆಗ್ಬೋದು, ಮುಂದಿನ ಜನ್ಮದಲ್ಲಿ ಆಗ್ಬೋದು. ಮತ್ತೆ ಸಕ್ಸಸ್ ಫೇಲ್ಯೂರ್ ಅನ್ನೋದು ಏನು ಇಲ್ಲ. ಒಂದಿದೆ ಗುರು, ಲೈಕ್ ಲಾಸ್ಟ್ ಅಲ್ಲಿ ರಿಗ್ರೆಟ್ ಆಗ್ಬಾರ್ದು. ಟ್ರೈ ಮಾಡ್ದೋ
ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಓಕೆ, ನೋ ಪ್ರಾಬ್ಲಮ್, ಟ್ರೈ ಮಾಡಿ ಪ್ರಯತ್ನ ಪಡ್ಬೇಕು ಗುರು. ಪ್ರಯತ್ನ ಪಡ್ಬೇಕು. ರೀಲ್ಸ್ ಅಲ್ಲಿ ಬರೀ ಇವೇ ಗೊತ್ತಾ ಮಚ್ಚ. ನಿನ್ನ ಆಟ ನೀನ್ ಆಡು, ಪ್ರತಿಫಲವನ್ನು ಬೇರೆಯವರಿಗೆ ಎಲ್ಲ ಭಗವದ್ಗೀತೆಯಲ್ಲಿ ಏನೇನ್ ಲೈನ್ಸ್ ಇದಾವೋ ಅದೆಲ್ಲ ರಿಯಲ್ ಲೈಫ್. ಇನ್ಸ್ಟಾಗ್ರಾಮ್ ಕೋಟ್ಗಳು ಹಾಕಿ ಅದೇ ಉಪೇಂದ್ರ ಅವ್ರು ಹೇಳ್ತಾರಲ್ಲ ಗುರು, ಭಗವದ್ಗೀತೆ ರಾಮಾಯಣ ಇರೋದೇ ನಮ್ ದೇಹ ಅಂತೆ. ನಮ್ ದೇಹ ಹೆಂಗೆ ಕಂಟ್ರೋಲ್ ಮಾಡೋದು ಎಲ್ಲ ಭಗವದ್ಗೀತಾ ರಾಮಾಯಣದ ಮೇಲೆನೆ ಅಂತ ಇವೆಲ್ಲ. ಅದಕ್ಕೆ ನಾವು ಅಷ್ಟು ಭಗವದ್ಗೀತಾ ರಾಮಾಯಣ ಇನ್ಫ್ಲುಯೆನ್ಸ್ ಆಗಿರೋದು. ಯಾಕಂದ್ರೆ ನಮ್ ದಿನಚರಿಲೆಲ್ಲ ನೋಡ್ತಾ ಇರ್ತೀವಲ್ಲ ಆ ಸಿಚುವೇಶನ್ಸ್ ಎಲ್ಲ, ಮತ್ತೆ ಅದನ್ನೆಲ್ಲ ಹರ್ಡಲ್ಸ್ ಎಲ್ಲ ಫೇಸ್ ಮಾಡ್ತಾ ಇರ್ತೀವಿ. ಅದು ಕಾರ್ಪೊರೇಟ್ ಲೈಫಿಗೆ ಬಂದ್ಮೇಲೆ ಏನ್ ಹರ್ಡಲ್ಸ್ ಏನ್ ಮಚ್ಚ, ಬೆಳಿಗ್ಗೆ ಎದ್ದೋಳು, ಹೋಗು ವರ್ಕ್ ಮಾಡು, ಬಾ ಜಿಮ್ ಮಾಡು. 9 ಗಂಟೆಗೆ ನೀನ್ ಹೋದ್ರೆ ಫಸ್ಟ್ ಆಫ್ ಆಲ್ ಒಂದ್ ಸ್ವಲ್ಪ ಹೊತ್ತು ಮೇಲ್ ಚೆಕ್ ಮಾಡಾದ್ಮೇಲೆ ಅಲ್ಲಿಗೆ ಒಂಥರ ಮೋಟಿವೇಶನ್ ಹೋಯ್ತು ಗುರು. ಲೈಕ್ ಏನಿದೆ ಇವತ್ತಿನ ಏನಾಯ್ತು ಅದನ್ನ ಮಾಡಿ ಸಂಜೆಗೆ ಎದ್ದು ಬರೋದು. ಸ್ಪೆಷಲ್ ಆಗಿ ಯಾವತ್ತಾದ್ರು ಇದು ಇವೆಂಟ್ಗಳು ಮಾಡಿಸ್ತಾರಲ್ಲ, ಅದೇ ಸ್ಪೆಷಲ್ ಆಫೀಸಲ್ಲಿ. ಆದ್ರೆ ಒಂದ್ ಟೈಮಲ್ಲಿ ಮಚ್ಚ ಹಿಂಗೆ ಪ್ಲೇಸ್ಮೆಂಟ್ ಕುತ್ಕೋತಾ ಇದ್ವಿ, ಆಗ್ಲೇಬೇಕು ಗುರು ಅಂತ ಟೆನ್ಷನ್ ಗುರು. ಆ ಟೈಮಲ್ಲಿ ಫಸ್ಟ್ ಜಾಬ್ ತಗೊಬೇಕಾದ್ರೆ ಇದು ಆಪ್ಟಿಟ್ಯೂಡ್ ಅಂತ ಒಂದು ಸೆಷನ್ ಮಾಡಿದ್ರು ಗೊತ್ತಾ, ಲೈಕ್ ಒಂದು ವಾರನೋ ಏನೋ. ಅವಾಗ್ಲೇನು ಏನು ಬುಕ್ ತಗೊಂಡ್ ಬರ್ಕೊಳೋದೇ ದಟ್ ರಮೇಶ್ ಹ್ಯಾಡ್ 2 apples, ಗಣೇಶ್ ಹ್ಯಾಡ್ 1 apple, ಸುರೇಶ್ ಹ್ಯಾಸ್ ಹೌ ಮೆನಿ ಆಪಲ್. ಸುಮ್ಮನೆ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದು ಬಂದಿಲ್ಲ, ಹಾಫ್ ಆಪಲ್. ಹಿಂಗೆ ಅಷ್ಟು ಟ್ರೈ ಮಾಡ್ತಾ ಇದ್ದೋ. ನಿಜ. ಆಮೇಲೆ ಅದು ಸ್ವಲ್ಪ ಪ್ರೋಸೆಸ್ ಹೆಂಗಂದ್ರಂಗ ಅದು ಏನೇನೋ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಆಮೇಲೆ ಅರ್ಥ ಆಯ್ತು ನಮಗೆ, ಆಪ್ಟಿ ಅಂದ್ರೆ ಕೂತ್ಕೊಂಡಿ ಅವೆಲ್ಲ ಕೇಳೋದಲ್ಲ, ಅದ್ ನಮ್ಮ ನಾಲೆಡ್ಜ್ ಮಚ್ಚ ಅಲ್ವಾ. ನಮ್ ಥಿಂಕಿಂಗ್ ಹೆಂಗಿರುತ್ತೆ ಅದ್ರ ಮೇಲೆ ಆಪ್ಟಿ, ಅದಕ್ಕೆ ಆಪ್ಟಿಟ್ಯೂಡ್ ಅನ್ನೋದು. 30 ನಿಮಿಷದಲ್ಲಿ 30 ಕ್ವಶನ್ ಎಷ್ಟು ಅಂತ ನೀನು ಕ್ಯಾಲ್ಕುಲೇಟ್ ಇದನ್ನ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ತೀಯ. ನಿಜ. ಅದನ್ನ ಗೇಜ್ ಮಾಡಿ ಅದಕ್ಕೆ ಯಾಕೆ ಈ ಕಾರ್ಪೊರೇಟ್ ಕಂಪ್ನಿ ಅದರಿಂದ ಯಾಕೆ ಗೇಜ್ ಮಾಡ್ತಾರೋ. 4 ವರ್ಷ ಅದನ್ನ ಟೆಕ್ನಿಕಲ್ ಓದಿ. ನಿಜ ಗುರು, ಒಬ್ಬೊಬ್ರು ಟೆಕ್ನಿಕಲ್ ಅಲ್ಲಿ ಸ್ಟ್ರಾಂಗ್ ಇರ್ತಾರೆ. ಆಪ್ಟಿಲಿ ಎಲ್ಲಿ ಮಚ್ಚ ರಮೇಶ್ ಸುರೇಶ್ ಅಂದ್ರೆ, ಅವ್ರಿಗೆ ರಮೇಶ್ ಸುರೇಶ್ ಅವ್ರ ಕ್ಲಾಸ್ ಅಲ್ಲಿ ಇದ್ದಿರೋರು ಗೊತ್ತಿರಲ್ಲ, ಯಾಕಂದ್ರೆ ಅಷ್ಟು ಇನ್ವಾಲ್ವ್ ಆಗಿರ್ತಾರೆ ಓದೋದ್ರಲ್ಲಿ. ಅದು ಒಂದು ಗೊತ್ತಾಗ್ಲಿಲ್ಲಪ್ಪ. ಅಲ್ಲಿ 4 ವರ್ಷ ನೀನ್ ಓದೋದು ಟೆಕ್ನಿಕಲ್, ಪ್ಲೇಸ್ಮೆಂಟಿಗೆ ಅವರು ಇದು ತಗೊಳೋದು ಆಪ್ಟಿಟ್ಯೂಡ್ ಮತ್ತೆ ನಿಂದು ಕಮ್ಯುನಿಕೇಶನ್. ಇದು ಲಾಸ್ಟಿಗೆ ಸ್ಟ್ರಕ್ಚರಲ್ ರೌಂಡ್ ಅಂತ ಇರುತ್ತೆ, ಒಂದು ಸಿಚುವೇಶನ್ ಕೊಡ್ತಾರೆ, ಅದ್ರ ಮೇಲೆ ಇದು ಮಾಡೋದು. ಅದೇ ಓಕೆ, ಇವೆಲ್ಲ ಮಾಡ್ತಾರೆ ಇಂಟರ್ವ್ಯೂ ರೌಂಡ್. ಅದಾದ್ಮೇಲೆ ಮಾಡೋದು ಟೆಕ್ನಿಕಲ್ ಕೆಲಸ ಅಂತ ಜಾಬ್. ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ಅದು ಏನ್ ಆತರ ಪ್ರೋಸೆಸ್ ಐತು ಪ್ರೋಸೆಸ್. ಅದು ಓಕೆ ಇಲ್ಲ ಮಚ್ಚ, ಜಾಬ್ ಸಿಗೋದಿವಿ ಕಷ್ಟ. ಆಕ್ಚುಲಿ ನಮ್ಗೆ ಗೊತ್ತಾಗಿಲ್ಲ, ಯಾಕಂದ್ರೆ ನಾವು ಪ್ಲೇಸ್ ಆಗಿದೀವಿ, ಆಗದೆ ಇರೋರ್ ಕಷ್ಟ. ಆಮೇಲೆ ನಾವು ಈಗ್ಲೂ ಯೋಚನೆ ಮಾಡ್ತಾ ಇದೀವಲ್ಲಪ್ಪ, ಜಾಬ್ ಕಷ್ಟ, ಏನ್ ಮಾಡ್ತಾ ಇದೀವಿ ಗುರು. ಬಟ್ ಕೆಲವರಿಗೆ ಜಾಬ್ ತಗೊಳೋದ್ ಕಷ್ಟ, ಬೇರೆಯವ್ರಿಗೆ ತಗೊಂಡಾದ್ಮೇಲೆ ಇಲ್ಲ ಆಫ್ ಆಗಿದೆ ಅಂತ ಡಿಸ್ಕ್ಲೇಮರ್ ಕೊಟ್ಟೋದೆ. ಆಫ್ ಆಗಿದೆ ಪಾಪ ಆನ್ ಮಾಡ್ತಾರ. ಓ ಆಫ್ ಆಗಿದೆಯಾ ಅಣ್ಣ, ಆನ್ ಮಾಡ್ದ. ಸೊ ಜಾಬ್ ಇರೋರ್ಗ ಒಂಥರ, ಜಾಬ್ ಇಲ್ದಿರೋರ್ಗ ಒಂಥರ. ನಿಜ. ಬಟ್ ನಿಜ ಮಚ್ಚ, ನಾವು ತಪ್ಪು ಮಾಡಿದೀವಿ ಅಂತಲ್ಲ, ಏನೋ ಒಂದು ಫೈನಾನ್ಷಿಯಲಿ ರಾಂಗ್. ನಿಜ ಗುರು, ನಾವು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬಂದೈತೆ ಜಾಬಿಂದ. ಸ್ಟೆಬಿಲಿಟಿ ಅನ್ನೋದಕ್ಕಿಂತ ನಿನ್ಗೆ ಇನಿಷಿಯಲ್ ಪುಷ್ ಸಿಕ್ತು. ಕಾಲೇಜ್ ಟೈಮಲ್ಲಿ ನಮ್ಮ ಹತ್ರ 50 ರೂಪಾಯಿ 100 ರೂಪಾಯಿ ಇತ್ತು. ಅವಾಗ ನಾವ್ ಏನ್ ಯೋಚನೆ ಮಾಡ್ತಾ ಇದ್ದೇವೆ, ಪಪ್ಸ್ ತಿನ್ಬೇಕು ಅಂತ ತಿನ್ಬೇಕು, ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲ ಮಾರ್ಕ್ಸ್ ಬಗ್ಗೆನೇ ಯೋಚನೆ ಮಾಡ್ತಿದ್ವಿ. ಮಾರ್ಕ್ಸ್ ಅದು ಬಿಟ್ರೆ ಈಚೆ ಮಾಡಿದೀವ ಮಚ್ಚ ಮಾರ್ಕ್ಸ್ ಬಗ್ಗೆ ಮಾಡ್ಬೇಕು. ಲಾಸ್ಟ್ ಮಾಡಿಲ್ಲ, ಒಂದ್ 2 ವರ್ಷ ಒಂಚೂರು ರಾಮಯ್ಯ ಕಾಲೇಜಲ್ಲಿ ಓದಿದ್ರಿಂದ ಒಂದು ಜೋಶಲ್ಲಿ ಇದ್ದು 1-2 ವರ್ಷ. ಆಮೇಲೆ
ರಾಮಯ್ಯ ಗುರು ಪಾಸ್ ಆದ್ರೆ ಸಾಕು. ಸೋಮಯ್ಯ ಕಾಲೇಜ್ ಓದಿದ್ರು ಹಿಂಗೆ ಇರ್ತಾ ಇದ್ರು ಹಿಂಗೆ. ಲಾಸ್ಟ್ ಅರ್ಥ ಆಯ್ತು ಮಚ್ಚ ಯಾವ ಕಾಲೇಜ್ ಬಟ್ ಇಲ್ಲ ಮಚ್ಚ ಅಲ್ಲಿ ಓದಿದಕ್ಕೆ ನಮಗೆ ಪ್ಲೇಸ್ಮೆಂಟಿಗೆಲ್ಲ ಈಸಿ ಆಪರ್ಚುನಿಟಿ. ಏನೋ ಸೊಳ್ಳೆ ಇದು ವಾಕ್ ಮಾಡ್ಕೊಬರೋಣ ಒಂಚೂರು.